ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ. ಮೃತಪಟ್ಟ ವ್ಯಕ್ತಿಯೊಬ್ಬ ಜೀವಂತವಾಗಿದ್ದಾನೆ. ಅಚ್ಚರಿ ಮೂಡಿಸುವ ಘಟನೆಯೊಂದು ನಡೆದಿದೆ. ಬಾಯಿ ಮೇಲೆ ಬೆರಳಿಟ್ಟುಕೊಂಡು ನೋಡುವ ಸುದ್ದಿಯೊಂದು ಪರ್ವ ವಾಹಿನಿಗೆ ಲಭ್ಯವಾಗಿದೆ. ಅನಾರೋಗ್ಯದ ಹಿನ್ನೆಲೆ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಗೆ ದಾಖಲಿಸಿದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಎಂದು ವೈದ್ಯರು ಹೇಳಿದ್ದಾರೆ. ಮರಳಿ ಕರೆದುಕೊಂಡು ಬರುವ ಮಾರ್ಗದಲ್ಲಿ ಮಾತನಾಡಿ ಅಚ್ಚರಿ ಮೂಡಿಸಿದ ವ್ಯಕ್ತಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮೋಮಿನ್ ಗಲ್ಲಿಯ ನಿವಾಸಿ ಮುಬಾರಕ್ ಔಟಿ 65 ವಯಸ್ಸು ಎಂದು ಹೇಳಲಾಗ್ತಾ ಇದೆ. ಮೃತಪಟ್ಟ ವ್ಯಕ್ತಿಗೆ ಅಂತಿಮ ಸಂಸ್ಕಾರಕ್ಕೆಂದು ತರಬೇಕಾದರೆ ಮತ್ತೆ ಮಾತನಾಡಿದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಅಚ್ಚರಿ ಮೂಡಿಸುವ ಘಟನೆಯೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಜಮಖಂಡಿ ಜನತೆ ಈ ಘಟನೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ವ್ಯಕ್ತಿಯ ಜೊತೆಗಿದ್ದವರಿಗೆ ಗಾಬರಿಯಾಗಿದೆ. ಮೃತಪಟ್ಟ ವ್ಯಕ್ತಿಯನ್ನು ಮರಳಿ ತರಬೇಕಾದ್ರೆ ಸಡನ್ ಆಗಿ ಮಾತನಾಡಿ ನಿಧಾನವಾಗಿ ಗಾಡಿ ಓಡಿಸು ಎಂದು ಮಾತನಾಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಇದೊಂಥರ ವಿಚಿತ್ರ ಅನಿಸಿದ್ರು ಕೂಡ ನಂಬಲೇಬೇಕಾದಂತಹ ಸುದ್ದಿ. ಇವತ್ತು ಸಡನ್ ಆಗಿ ಏನಾಗಿದೆ ಅಂತಂದ್ರೆ, ಅನಾರೋಗ್ಯದ ಹಿನ್ನೆಲೆ ಈಗಾಗಲೇ ಕೆಎಲ್ಇ ಆಸ್ಪತ್ರೆಗೆ ಮೋಮಿನ್ ಗಲ್ಲಿ ಅಂದ್ರೆ ಜಮಖಂಡಿಯ ನಗರದ ಮೋಮಿನ್ ಗಲ್ಲಿಯ ನಿವಾಸಿ ಮುಬಾರಕ್ ಅನ್ನುವಂಥವರನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅದಾದ್ಮೇಲೆ ಅಲ್ಲಿರುವಂತಹ ವೈದ್ಯರು ಇಲ್ಲ ಆಲ್ರೆಡಿ ಮೃತಪಟ್ಟಿದ್ದಾರೆ, ನೀವು ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿದ ಮೇಲೆ ಒಂದು ವೆಹಿಕಲ್ ಮಾಡಿಕೊಂಡು ಮೃತಪಟ್ಟ ವ್ಯಕ್ತಿಯನ್ನು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಜಮಖಂಡಿಗೆ ತರಬೇಕಾದ್ರೆ ಸಡನ್ ಆಗಿ ಒಂದು ರೋಡ್ ಬ್ರೇಕ್ ಅಲ್ಲಿ ಗಾಡಿ ಜಂಪ್ ಆಗಿದೆ. ಜಂಪ್ ಆದ ಮೇಲೆ ಮೃತಪಟ್ಟ ವ್ಯಕ್ತಿ ಸಡನ್ ಆಗಿ ಎದ್ದು ಅಯ್ಯೋ ನಿಧಾನವಾಗಿ ಗಾಡಿ ಓಡಿಸುವಂತ ತಕ್ಷಣ ಪಕ್ಕದಲ್ಲಿ ಇದ್ದವರಿಗೆ ಗಾಬರಿ ಆಗಿದೆ. ಸೊ ಅದಾದ್ಮೇಲೆ ಜಮಖಂಡಿಗೆ ಕರ್ಕೊಂಡು ಬಂದು ಅಲ್ಲಿಂದ ಇನ್ನೊಂದು ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಯನ್ನು ಪಡಿಲೇಬೇಕು ಅಂತ ಅನ್ಕೊಂಡು ಸದ್ಯಕ್ಕೆ ಮತ್ತೆ ಜಮಖಂಡಿದ ವಿಜಯಪುರಕ್ಕೆ ತೆರಳಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ನಿಜಕ್ಕೂ ಪ್ರಕೃತಿಯಲ್ಲಿ ಏನೆಲ್ಲ ವಿಸ್ಮಯಗಳನ್ನು ನಾವು ಕಾಣ್ತೀವಿ, ಸೊ ಅದರಲ್ಲಿ ಇದು ಒಂದು ಕೂಡ ಒಂದು ಅಚ್ಚರಿಯನ್ನು ಮೂಡಿಸುವಂಥದ್ದು ಸುದ್ದಿ ಅಂತಾನೆ ಹೇಳ್ಬೋದು. ವರದಿ ಪ್ರದೀಪ್ ಶೇಗುನ್ಸಿ, ಪರ್ವ ನ್ಯೂಸ್, ಜಮಖಂಡಿ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.